ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಅಂದು ನನ್ನ ಮನಸ್ಸು ಸಂಪೂರ್ಣವಾಗಿ ಗಂಡ ಕಿರಣ್ ಅವರ ನೆನಪಿನಲ್ಲಿ ಮುಳುಗಿತ್ತು. ಅವರಿಗೆ ಕರೆ ಮಾಡಬೇಕೆಂದು ಅನಿಸಿತು. ಆದರೆ ಮೊದಲು ಮನೆಯ ಕೆಲಸಗಳನ್ನು ಮುಗಿಸಿ ಮಧ್ಯಾಹ್ನ 12 ಗಂಟೆಗೆ ಶಾಂತವಾಗಿ ಮಾತನಾಡೋಣವೆಂದು ತೀರ್ಮಾನಿಸಿದೆ. ಪಾತ್ರೆ ತೊಳೆಯುವುದು, ಮನೆ ಸ್ವಚ್ಛಗೊಳಿಸುವುದು ಮತ್ತು ಅಡುಗೆಯ ಕೆಲಸಗಳನ್ನು ಮುಗಿಸಿದ ನಂತರ 1 ಗಂಟೆಗೆ ಫೋನ್ ಕೈಗೆತ್ತಿಕೊಂಡು ಕಿರಣ್ ಅವರ ಸಂಖ್ಯೆಗೆ ಕರೆ ಮಾಡಿದೆ. ಫೋನ್ ರಿಂಗ್ ಆಗುತ್ತಲೇ ಇತ್ತು, ಆದರೆ ಅವರು ಕರೆ ಸ್ವೀಕರಿಸಲಿಲ್ಲ. 2-3 ಬಾರಿ ಪ್ರಯತ್ನಿಸಿದರೂ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ಇದರಿಂದ ಮನಸ್ಸಿಗೆ ತುಂಬಾ ನೋವಾಯಿತು. ಆದರೆ ಇದು ನನಗೆ ಹೊಸ ಅನುಭವವೇನಲ್ಲ. ನಾನು ಎಷ್ಟೇ ಪ್ರೀತಿಯಿಂದ ಕರೆ ಮಾಡಿದರೂ ಅವರು ಹೆಚ್ಚಿನ ಸಮಯ ಸ್ಪಂದಿಸುತ್ತಿರಲಿಲ್ಲ. ಕೆಲವೊಮ್ಮೆ ದಿನವಿಡೀ ಮೌನವೇ ಆವರಿಸುತ್ತಿತ್ತು. ಕಾದು ಕಾದು ಸುಸ್ತಾದೆ. ಅವರಿಂದ ಮರಳಿ ಕರೆ ಬರಲಿಲ್ಲ. ನನ್ನ ಮನಸ್ಸು ನಿರಾಶೆಯಿಂದ ತುಂಬಿಹೋಯಿತು. ಯಾವ ಕೆಲಸದಲ್ಲೂ ಸರಿಯಾಗಿ ಗಮನ ಹರಿಸಲು ಸಾಧ್ಯವಾಗಲಿಲ್ಲ. ಆದರೂ ಕರ್ತವ್ಯವೆಂದು ಅತ್ತೆಗೆ ಊಟ ನೀಡಿ ಔಷಧಿಗಳನ್ನು ಕೊಟ್ಟೆ. ಅವರು ವಿಶ್ರಾಂತಿ ಪಡೆಯಲು ಹೋದರು. ನನಗೆ ಹಸಿವೆಯೇ ಇರಲಿಲ್ಲ. ಕಳೆದ 6 ತಿಂಗಳಿಂದ ಕಿರಣ್ ನನ್ನನ್ನು ಭೇಟಿಯಾಗಿರಲಿಲ್ಲ. ಯಾವಾಗಲೂ ಕೆಲಸದ ನೆಪವನ್ನೇ ಹೇಳುತ್ತಿದ್ದರು. ದೀಪಾವಳಿಗೂ ಕೇವಲ 2 ದಿನ ಬಂದು ಹೋಗಿದ್ದರು. ಮಧ್ಯಾಹ್ನ 2 ಗಂಟೆಗೆ ಮತ್ತೆ ಕರೆ ಮಾಡಿದೆ. ಈಗಲೂ ಉತ್ತರವಿರಲಿಲ್ಲ. ನನ್ನ ದುಃಖ ಇನ್ನಷ್ಟು ಹೆಚ್ಚಾಯಿತು. ಅತ್ತೆ ಮಲಗಿದ್ದರು. ಹೊರಗೆ ಹೋಗಿ ಬರಲು ಪಕ್ಕದ ಮನೆಯವರು ಊರಿಗೆ ಹೋಗಿದ್ದರು. ಆಗ ತೋಟಕ್ಕೆ ಹೋಗಿ ತರಕಾರಿ ತಂದುಕೊಳ್ಳೋಣವೆಂದು ನಿರ್ಧರಿಸಿದೆ. ಅಲ್ಲಿ ಸ್ವಲ್ಪ ದೂರ ನಡೆದರೆ ಮನಸ್ಸು ಹಗುರವಾಗುತ್ತದೆ ಎಂದು ಅನಿಸಿತು. ಅತ್ತೆಯ ಅನುಮತಿ ಪಡೆದು ಅವರಿಗೆ ಕುಡಿಯಲು ನೀರು ನೀಡಿ ತೋಟದ ದಾರಿ ಹಿಡಿದೆ. ತೋಟವು ಮನೆಯಿಂದ 1 ಕಿಲೋಮೀಟರ್ ದೂರದಲ್ಲಿದೆ. ಸ್ವಲ್ಪ ಹೊತ್ತು ನಡೆದ ನಂತರ ಹೊಲದಲ್ಲಿದ್ದ ಶೆಡ್ ತಲುಪಿದೆ. ಅಲ್ಲಿ ಇಂದು ಯಾರೂ ಕೆಲಸಕ್ಕೆ ಬಂದಿರಲಿಲ್ಲ. ದೂರದಲ್ಲಿ ಕೆಲಸಗಾರ ಸಂತು ಮಾತ್ರ ಕಾಣಿಸಿದ. ಅವನು ತನ್ನ ಕೆಲಸದಲ್ಲಿ ಮಗ್ನನಾಗಿದ್ದ. ನಾನು ರಾತ್ರಿಯ ಅಡುಗೆಗೆ ಬೇಕಾದ ಬೆಂಡೆಕಾಯಿಗಳನ್ನು ಆಯ್ದುಕೊಳ್ಳಲು ಶುರು ಮಾಡಿದೆ. ಅಲ್ಲಿ ಹತ್ತಿರದಲ್ಲೇ ಒಂದು ಪೇರಲ ಮರ ಇತ್ತು. ಹಣ್ಣುಗಳನ್ನು ತಿನ್ನುವ ಆಸೆಯಾಯಿತು. ಆದರೆ ಮರ ತುಂಬಾ ಎತ್ತರವಿತ್ತು. ತಕ್ಷಣ ಸಂತುವನ್ನು ಕೂಗಿ ಕರೆದೆ. ಅವನು ಬರುತ್ತೇನೆಂದು ಸನ್ನೆ ಮಾಡಿ ಹತ್ತಿರ ಬಂದ. ಏನೂ ಬೇಕಮ್ಮೋರೆ ಎಂದು ಕೇಳಿದ. ಸಂತು, ಪೇರಲೆ ಹಣ್ಣು ಬೇಕಿತ್ತು, ಆದರೆ ಎತ್ತರಕ್ಕಿದೆ ಎಂದು ಹೇಳಿದೆ. ಅವನು ತಕ್ಷಣ ಮರವೇರಿ ಹಣ್ಣುಗಳನ್ನು ಕೀಳಲು ಆರಂಭಿಸಿದ. ಅವನು ಹಣ್ಣುಗಳನ್ನು ಕೆಳಕ್ಕೆ ಹಾಕುವಾಗ ಅವು ಕೆಳಗೆ ಬೀಳಬಾರದೆಂದು ನಾನು ನನ್ ಸೀರೆಯ ಸೆರಗನ್ನು ಜೋಳಿಗೆಯಂತೆ ಹಿಡಿದುಕೊಂಡೆ. ಅವನು ಎಸೆದ ದೊಡ್ಡ ಹಣ್ಣೊಂದು ಬಿದ್ದ ವೇಗಕ್ಕೆ ನನ್ನ ಹಿಡಿತ ತಪ್ಪಿ ಸೆರಗು ಭುಜದಿಂದ ಕೆಳಕ್ಕೆ ಜಾರಿತು. ಪಿನ್ ಹಾಕದ ಕಾರಣ ಅದು ತಕ್ಷಣ ಜಾರಿತ್ತು. ಆ ಕ್ಷಣ ನನಗೆ ತುಂಬಾ ಸಂಕೋಚ ಮತ್ತು ಆತಂಕವಾಯಿತು. ಸಂತು ಕೂಡ ಗಾಬರಿಯಾಗಿ, ಕ್ಷಮಿಸಿ ಅಮ್ಮೋರೆ, ಹಣ್ಣು ಜೋರಾಗಿ ಬಿದ್ದಿದ್ದರಿಂದ ಹೀಗಾಯಿತು ಎಂದು ಹೇಳಿ ದೃಷ್ಟಿ ತಿರುಗಿಸಿಕೊಂಡ. ನಾನು ತಕ್ಷಣ ಸೀರೆ ಸರಿಪಡಿಸಿಕೊಂಡೆ. ಅವನ ನಡವಳಿಕೆಯಲ್ಲಿ ಗೌರವವಿತ್ತು. ನಂತರ ಅವನು ಕೆಲವು ಹಣ್ಣುಗಳನ್ನು ಹುಲ್ಲಿನ ಮೇಲೆ ಎಸೆದು ಕೆಳಗಿಳಿದ ಬಂದ. ನಾನು 1-2 ಹಣ್ಣುಗಳನ್ನು ಮಾತ್ರ ತೆಗೆದುಕೊಂಡು ಉಳಿದದ್ದನ್ನು ಅವನಿಗೆ ನೀಡಿದೆ. ಹೊರಡುವ ಮುನ್ನ ನಾನು ಅವನನ್ನು ಕೇಳಿದೆ, ಇವತ್ತು ಕಿರಣ್ ಅವರಿಂದ ಕರೆ ಬಂದಿತ್ತಾ? ಅವನು, ಹೌದು, 1 ಗಂಟೆ ಹಿಂದೆ ಮಾಡಿದ್ದರು ಎಂದ. ಇದನ್ನು ಕೇಳಿದಾಗ ನನ್ನ ಮನಸ್ಸಿಗೆ ಶೂಲೆ ಚುಚ್ಚಿದಂತಾಯಿತು. ಪತ್ನಿಗೆ ಉತ್ತರಿಸದ ಗಂಟ ಕೆಲಸಗಾರನಿಗೆ ಕರೆ ಮಾಡಿದ್ದಾರಲ್ಲ ಎಂದು ಮರುಗಿದೆ. ಕಿರಣ್ ನನ್ನನ್ನು ನಿರ್ಲಕ್ಷಿಸುತ್ತಿರುವ ಕಾರಣವೇ ನನಗೆ ತಿಳಿಯುತ್ತಿರಲಿಲ್ಲ. ನಮ್ಮ ಮದುವೆಯಾಗಿ 1.5 ವರ್ಷ ಕಳೆದರೂ ಅವರು ನನ್ನನ್ನು ನಗರಕ್ಕೆ ಕರೆದೊಯ್ಯಲಿಲ್ಲ. ಅತ್ತೆಯ ಆರೈಕೆಗಾಗಿ ಹಳ್ಳಿಯಲ್ಲೇ ಇರುವಂತೆ ಒತ್ತಾಯಿಸಿದ್ದರು. ನನ್ನ ಆಸೆ ಆಕಾಂಕ್ಷೆಗಳನ್ನು ನಾನು ಮೌನವಾಗಿ ನುಂಗಿಕೊಂಡಿದ್ದೆ. ಮನೆಗೆ ಬಂದ ನಂತರ ಅತ್ತೆಗೆ ಚಹಾ ತಯಾರಿಸಿಕೊಟ್ಟೆ. ಇನ್ನು ಮುಂದೆ ನಾನಾಗಿಯೇ ಕಿರಣ್ ಅವರಿಗೆ ಕರೆ ಮಾಡಬಾರದೆಂದು ಗಟ್ಟಿ ನಿರ್ಧಾರ ಮಾಡಿದೆ. ದಿನಗಳು ಕಳೆದಂತೆ ಒಮ್ಮೆ ಅತ್ತೆ ಕ್ಯಾರೆಟ್ ಹಲ್ವಾ ಕೇಳಿದರು. ಗೋಡಂಬಿ ತರಲು ಅಂಗಡಿಗೆ ಹೋದಾಗ ದಾರಿಯಲ್ಲಿದ್ದ ಕೆಲವರು ನನ್ನ ದೇಹಸಿರಿಯ ಬಗ್ಗೆ ಅಸಭ್ಯವಾಗಿ ಮಾತನಾಡುತ್ತಿದ್ದುದನ್ನು ಕೇಳಿ ಮನಸ್ಸಿಗೆ ಅತೀವ ನೋವಾಯಿತು. ಸಮಾಜದ ದೃಷ್ಟಿಯಿಂದ ತಪ್ಪಿಸಿಕೊಳ್ಳಲು ಹರಸಾಹಸ ಪಡುತ್ತಿದ್ದೆ. ಒಬ್ಬಂಟಿಯಾಗಿರುವ ಮಹಿಳೆಯ ನೋವು ಯಾರಿಗೂ ಅರ್ಥವಾಗುತ್ತಿರಲಿಲ್ಲ. 8 ತಿಂಗಳ ನಂತರ ಕಿರಣ್ ಮನೆಗೆ ಬಂದರು. ನಾನು ಬಹಳ ನಿರೀಕ್ಷೆಯಿಂದ ಕಾದಿದ್ದೆ. ಆದರೆ ಅವರು ಬಂದವರೇ ನನ್ನನ್ನು ಮಾತಾಡಿಸದೆ ನೇರವಾಗಿ ಒಳಗೆ ಹೋದರು. ನಾನು ಫೋನ್ ಮಾಡಿದರೆ ಏಕೆ ಎತ್ತುವುದಿಲ್ಲ ಎಂದು ಕೇಳಿದ್ದಕ್ಕೆ ಕೆಲಸದ ಒತ್ತಡ, ನಿನ್ನ ಭವಿಷ್ಯಕ್ಕಾಗಿ ದುಡಿಯುತ್ತಿದ್ದೇನೆ ಎಂದು ರೇಗಿದರು. ಅಂದು ರಾತ್ರಿಯವರ ಪ್ರೀತಿಯನ್ನು ಬಯಸಿ ಅಪ್ಪಿಕೊಂಡರು. ಅವರು ಆಯಾಸದ ನೆಪವೊಡ್ಡಿ ಮಲಗಿಬಿಟ್ಟರು. ಕೆಲವು ದಿನಗಳ ನಂತರ ಹೊಲಕ್ಕೆ ಹೋಗಿದ್ದಾಗ ಜೋರು ಮಳೆ ಬಂತು.
ನಾನು ಸಂಪೂರ್ಣವಾಗಿ ನೆನೆದು ಹೋಗಿದ್ದೆ. ಮಳೆಯಿಂದಾಗಿ ನನ್ನ ಬಟ್ಟೆಗಳು ಮೈಗೆ ಅಂಟಿಕೊಂಡಿದ್ದವು. ಇದನ್ನು ಗಮನಿಸಿದ ಸಂತು ಯಾವುದೇ ಕೆಟ್ಟ ಆಲೋಚನೆ ಮಾಡದೆ ಅಲ್ಲಿಂದ ದೂರ ಸರಿದು ನನಗೆ ಗೌರವ ನೀಡಿದ. ಅವನ ಈ ಗುಣ ನನ್ನಲ್ಲಿ ಅವನ ಬಗ್ಗೆ ಹೆಚ್ಚಿನ ಗೌರವ ಮೂಡಿಸಿತು. ಮತ್ತೊಮ್ಮೆ ಹೊಲಕ್ಕೆ ಹೋದಾಗ ಕಾಲಿಗೆ ಮುಳ್ಳು ಚುಚ್ಚಿ ನಡೆಯಲು ಕಷ್ಟವಾಯಿತು. ಆಗ ಸಂತು ಓಡಿಬಂದು ಕಾಲಜಿಯಿಂದ ಮುಳ್ಳು ತೆಗೆದು ಗಿಡಮೂಲಿಕೆಯ ರಸವನ್ನು ಹಚ್ಚಿದ. ಅವನ ಕಾಳಜಿ ಮತ್ತು ಮೃದುವಾದ ಸ್ಪರ್ಶ ನನಗೆ ಅಚ್ಚರಿಯನ್ನುಂಟು ಮಾಡಿತು. ಕಿರಣ್ ಅವರಿಂದ ಸಿಗದ ಪ್ರೀತಿ ಮತ್ತು ಕಾಳಜಿಯನ್ನು ನಾನು ಸಂತು ಅವರಲ್ಲಿ ಕಂಡೆ. ಆ ಕ್ಷಣದ ಸಾಮೀಪ್ಯ ನಮ್ಮಿಬ್ಬರ ನಡುವೆ ಒಂದು ಹೊಸ ಬಾಂಧವ್ಯಕ್ಕೆ ನಾಂದಿ ಹಾಡಿತು. ಕೆಲವು ದಿನಗಳ ನಂತರ ಕಿರಣ್ ಮನೆಗೆ ಬಂದು ಅನಿರೀಕ್ಷಿತ ಸತ್ಯವೊಂದನ್ನು ಬಯಲು ಮಾಡಿದರು. ಅವರು ನಗರದಲ್ಲಿ ತಾನು ಪ್ರೀತಿಸಿದ ಹುಡುಗಿಯೊಂದಿಗೆ ವಾಸಿಸುತ್ತಿರುವುದಾಗಿ ಒಪ್ಪಿಕೊಂಡರು. ನನ್ನ ಜೀವನವನ್ನು ಹಾಳು ಮಾಡಿದ್ದಕ್ಕೆ ಕ್ಷಮೆ ಕೇಳಿದರು. ಅಷ್ಟೇ ಅಲ್ಲದೆ, ಸಂತು ನಿನ್ನನ್ನು ತುಂಬು ಹೃದಯದಿಂದ ಇಷ್ಟಪಡುತ್ತಾನೆ. ಅವನೊಂದಿಗೆ ನಿನ್ನ ಜೀವನ ರೂಪಿಸಿಕೋ ಎಂದು ಅತ್ತೆಯ ಸಮ್ಮತಿಯೊಂದಿಗೆ ತಿಳಿಸಿದರು. ನನಗೆ ಮೊದಲು ಆಶ್ಚರ್ಯವಾದರೂ ನಂತರ ಅತೀವ ಸಂತೋಷವಾಯಿತು. ಕಿರಣ್ ಅವರಿಂದ ಕಾನೂನುಬದ್ಧವಾಗಿ ವಿಚ್ಛೇದನ ಪಡೆದು ನಂತರ ಸಂತು ಮತ್ತು ನನ್ನ ಮದುವೆಯಾಯಿತು. ಈಗ ನಾನು ತುಂಬಾ ಸುಖವಾಗಿದ್ದೇನೆ. ಪ್ರೀತಿಯಿಲ್ಲದ ಸಂಬಂಧಕ್ಕಿಂತ ಗೌರವ ನೀಡುವ ಜೀವದ ಜೊತೆ ಬದುಕುವುದು ಶ್ರೇಷ್ಠ ಎಂದು ನನಗೆ ತಿಳಿಯಿತು. ನನ್ನ ಕಥೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.